ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಮೇಷರಾಶಿ 7 ದಿನಗಳ ಮಹಾಜಾತಕ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಮೇಷರಾಶಿಯವರ ಮುಂಬರುವ 7 ದಿನಗಳ ಅತ್ಯಂತ ಶಕ್ತಿಶಾಲಿ ಮತ್ತು ಅದ್ಭುತ ಭವಿಷ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಹೌದು ಸ್ನೇಹಿತರೆ, ನಿಮ್ಮ ಕಷ್ಟಗಳ ದಿನಗಳು ಮುಗಿದು ಭಾಗ್ಯದ ಬಾಗಿಲು ತೆರೆಯುವ ಸಮಯ ಹತ್ತಿರ ಬಂದಿದೆ. ಸ್ವತಃ ಕರ್ಮ ಫಲದಾತ ಭಗವಾನ್ ಶನಿದೇವ ಮತ್ತು ಸಂಕಟ ಮೋಚನ ಹನುಮಂತನ ಅಪಾರ ಕೃಪೆಯಿಂದಾಗಿ ನಿಮ್ಮ ರಾಶಿಯಲ್ಲಿ ಮಹತ್ತರ ಬದಲಾವಣೆಗಳು ಗಾಳಿಯಲ್ಲಿ ಬೀಸ್ತಾ ಇವೆ. ಮುಂಬರುವ 7 ದಿನಗಳಲ್ಲಿ ನೀವು ಊಹಿಸದ ದೊಡ್ಡ ಸುದ್ದಿಯೊಂದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಈ ಸುವರ್ಣಾವಕಾಶದ ಪೂರ್ಣ ಲಾಭವನ್ನು ನೀವು ಹೇಗೆ ಪಡಿಬೇಕು ಅಂತ ತಿಳಿಯೋದಕ್ಕೆ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಈಗಲೇ ಜೈ ಬಜರಂಗಬಲಿ ಮತ್ತು ಜೈ ಶನಿದೇವ ಅಂತ ಬರೀರಿ. ಬನ್ನಿ, ಸಮಯ ವ್ಯರ್ಥ ಮಾಡದೆ ಈ 7 ದಿನಗಳ ಮಹತ್ವದ ಭವಿಷ್ಯದ ಆಳಕ್ಕೆ ಇಳಿಯೋಣ. ಗ್ರಹಗಳ ಪ್ರಸ್ತುತ ಚಲನೆಯು ಮೇಷರಾಶಿಯವರ ಪಾಲಿಗೆ ಅತ್ಯಂತ ಧನಾತ್ಮಕ ಸೌಕರ್ಯಗಳನ್ನು ತರ್ತಾ ಇದೆ. ನಿಮ್ಮ ನಾಯಕತ್ವ ಗುಣ ಮತ್ತು ಧೈರ್ಯಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ಆರ್ಥಿಕ ಲಾಭ, ಹೊಸ ಉದ್ಯೋಗದ ಹುಡುಕಾಟ ಮತ್ತು ಸ್ಥಗಿತಗೊಂಡಿದ್ದ ಕೌಟುಂಬಿಕ ಕಾರ್ಯಗಳು ವೇಗವನ್ನು ಪಡೆದುಕೊಳ್ಳುತ್ತಾ ಇವೆ. ನೀವು ಹಮ್ಮಿಕೊಳ್ಳುವ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ನಕ್ಷತ್ರಗಳ ಬೆಂಬಲ ನಿಮಗೆ ಗೊತ್ತಾಗ್ತಾ ಇದೆ. ದೀರ್ಘಕಾಲದ ಆಸ್ತಿ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಬಗೆಹರಿಯುವ ಸೂಚನೆಗಳಿವೆ. ವಿದೇಶ ಪ್ರಯಾಣ ಅಥವಾ ಹೊಸ ಉದ್ಯಮವನ್ನು ಆರಂಭಿಸೋದಕ್ಕೆ ಯೋಜನೆಗಳನ್ನು ಹಾಕಿಕೊಂಡಿದ್ರೆ ಅದಕ್ಕೆ ತಕ್ಕ ರಣನೀತಿಯನ್ನು ರೂಪಿಸೋದಕ್ಕೆ ಇದು ಅತ್ಯಂತ ಸಕ್ರಿಯ ಮತ್ತು ಫಲಪ್ರದ ಸಮಯ ಆಗಿದೆ. ನಿಮ್ಮ ಹಳೆಯ ಶ್ರಮಕ್ಕೆ ತಕ್ಕಂತೆ ಈಗ ಯಶಸ್ಸು ನಿಮ್ಮ ಮುಂಬಾಗಿಲಿಗೆ ಬಂದು ನಿಲ್ಲುತ್ತೆ. ಆದರೆ ಮೇಷರಾಶಿಯವರ ಸ್ವಾಭಾವಿಕ ಆತುರ ಮತ್ತು ಮುಂಗೋಪವನ್ನು ಈ 7 ದಿನಗಳಲ್ಲಿ ನೀವು ಸ್ವಲ್ಪ ನಿಯಂತ್ರಣದಲ್ಲಿಡಬೇಕಾಗುತ್ತೆ. ಯಾವುದೇ ದೊಡ್ಡ ಆರ್ಥಿಕ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಅತಿ ಮುಖ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೈಯಲ್ಲಿದ್ದ ಅವಕಾಶಗಳನ್ನು ದೂರ ಮಾಡಬಹುದು. ಕುಟುಂಬದ ವಾತಾವರಣದ ಕಡೆಗೆ ಗಮನ ಹರಿಸೋದಾದರೆ ಮನೆಯಲ್ಲಿ ದೀರ್ಘಕಾಲದಿಂದ ಇದ್ದ ಒತ್ತಡದ ಪರಿಸ್ಥಿತಿ ತಿಳಿಯಾಗುತ್ತೆ. ಸಹೋದರ ಅಥವಾ ಸಹೋದರಿಯರ ಕಡೆಯಿಂದ ದೊಡ್ಡ ಸಹಾಯ ಅಥವಾ ಶುಭ ಸುದ್ದಿ ಸಿಗುತ್ತೆ. ಅವಿವಾಹಿತರಿಗೆ ಯೋಗ್ಯ ಸಂಬಂಧ ಸಿಗುವ ಚಾನ್ಸಸ್ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಅನ್ನೋದು ಮತ್ತು ಯಶಸ್ಸು ಹೆಚ್ಚಾಗುವ ಚಾನ್ಸಸ್ ಇರುತ್ತೆ. ಶತ್ರುಗಳ ಕಾಟ ತಾನಾಗಿ ಅಡಗಿ ಹೋಗುತ್ತೆ. ಇನ್ನು ಕುಟುಂಬದಲ್ಲಿ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಎಲ್ಲರೂ ಒಂದಾಗುವ ಸುಂದರ ಕ್ಷಣಗಳು ಎದುರಾಗುತ್ತೆ. ಮಕ್ಕಳ ಭವಿಷ್ಯದ ಬಗ್ಗೆ ಇದ್ದ ಚಿಂತೆಗಳು ನಿವಾರಣೆಯಾಗುತ್ತೆ. ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ನಕ್ಷತ್ರಗಳ ಅನುಕೂಲಕರ ಸ್ಥಿತಿಯಿಂದಾಗಿ ಅತ್ಯಂತ ಸಂತೋಷದ ವಾರ್ತೆ ಸಿಗುವ ಮಹಾಜಾಗತಿಕ ಯೋಗ ಇದೆ. ಆದರೆ ಫ್ರೆಂಡ್ಸ್, ಒಂದು ಮುಖ್ಯವಾದ ಎಚ್ಚರಿಕೆ ಏನೆಂದರೆ, ಯಶಸ್ಸು ಹತ್ತಿರ ಬರ್ತಿದ್ದಂತೆ ಅತಿಯಾದ ಆತ್ಮವಿಶ್ವಾಸಕ್ಕೆ ಜಾಗ ಕೊಡಬೇಡಿ. ನಿಮ್ಮ ರಹಸ್ಯ ರಣತಂತ್ರಗಳನ್ನು ಅಥವಾ ಆರ್ಥಿಕ ಆದಾಯದ ಮೂಲಗಳನ್ನು 3ನೇ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಪ್ರಗತಿಯನ್ನು ಸದ್ದಿಲ್ಲದೆ ಸಾಧಿಸುವುದೇ ನಿಮ್ಮ ಯಶಸ್ಸಿನ ರಹಸ್ಯ ಆಗಬೇಕು. ನೀವು ಪ್ರಸ್ತುತ ಮಾಡುತ್ತಿರುವ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಧನ ಲಾಭ ಖಚಿತ ಆಗಿದೆ. ಪ್ರೇಮ ಜೀವನದಲ್ಲಿರುವವರಿಗೆ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದು ಹೋಗ್ಬೋದು. ಆದರೆ ನಿಮ್ಮ ಮಧುರವಾದ ಸಂಭಾಷಣೆಯಿಂದ ಅದನ್ನು ಸುಲಭವಾಗಿ ಬಗೆಹರಿಸಬಹುದು. ವೈವಾಹಿಕ ಜೀವನದಲ್ಲಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗ್ತಾ ಇದ್ದು ನಿಮ್ಮ ಹೊಸ ಪ್ರಯತ್ನಗಳಿಗೆ ಅವರು ಹೆಗಲು ಕೊಟ್ಟು ನಿಲ್ಲಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ಸಿಗ್ತಾ ಇದ್ದು ದಿನನಿತ್ಯದ ಆದಾಯದಲ್ಲಿ ಗಣನೀಯ ಏರಿಕೆ ಅನ್ನೋದು ಕಾಣಬಹುದು. ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಮತ್ತು ಪ್ರಶಂಸೆಗಳು ಲಭಿಸುತ್ತೆ. ಬಡ್ತಿ ಅಥವಾ ವರ್ಗಾವಣೆಯ ನಿರೀಕ್ಷೆಯಲ್ಲಿದ್ದವರಿಗೆ ಸಕಾರಾತ್ಮಕ ಫಲಿತಾಂಶ ಸಿಗುತ್ತೆ. ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಕ್ಷೇತ್ರದಲ್ಲಿ ಇರುವವರಿಗೆ ಈ 7 ದಿನಗಳು ಅತ್ಯಂತ ಲಾಭದಾಯಕವಾಗಿರುತ್ತೆ. ಹಣದ ಅರಿವು ಉತ್ತಮವಾಗಿದ್ದರೂ ಕೂಡ ಅನಗತ್ಯ ಖರ್ಚುಗಳಿಗೆ ಬ್ರೇಕ್ ಹಾಕೋದು ಒಳ್ಳೆಯದು. ಯಾರಿಗಾದರೂ ಸಾಲ ಕೊಡುವ ಮುನ್ನ 100 ಬಾರಿ ಯೋಚನೆ ಮಾಡಿ. ಯಾಕೆಂದರೆ ಕೊಟ್ಟ ಹಣ ಮರಳಿ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡುವವರು ಜಾಗರೂಕರಾಗಿರಬೇಕು. ದೈಹಿಕವಾಗಿ ನೋಡೋದಾದರೆ ಮೇಷರಾಶಿಯವರಿಗೆ ಪಿತ್ತ ಅಥವಾ ಉಷ್ಣದ ಸಮಸ್ಯೆ ಕಾಡಬಹುದು. ಅತಿಯಾದ ಕರಿದ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರ ಇರಿ. ಸಾಕಷ್ಟು ನೀರು ಕುಡಿಯೋದು ಮತ್ತು ದಿನದ ಆರಂಭದಲ್ಲಿ ಯೋಗ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಮಾನಸಿಕ ಶಾಂತಿ ಮತ್ತು ದೈಹಿಕ ಚೈತನ್ಯ ವೃದ್ಧಿಯಾಗುತ್ತೆ. ಒಟ್ಟಾರೆಯಾಗಿ ಈ 7 ದಿನಗಳು ಮೇಷರಾಶಿಯವರ ಬದುಕಲ್ಲಿ ಹೊಸ ಬೆಳಕನ್ನು ತರುತ್ತೆ. ಭಗವಾನ್ ಶನಿದೇವ ಮತ್ತು ಆಂಜನೇಯ ಸ್ವಾಮಿ ನಿಮ್ಮನ್ನು ಸದಾ ಕಾಯಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.